ನಮಸ್ತೆ. ನಾನು ಡಾಕ್ಟರ್ ಈರಣ್ಣ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಗಾರಪೇಟೆ. ಇಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಅವಧಿಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಫಸ್ಟ್ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲ ಅಧ್ಯಾಯದ 3ನೇ ಸೆಷನ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪೇಪರ್ ಟೈಟಲ್ ಕೋರ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಇದರಲ್ಲಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡೋಣ. ನಿಮಗೆ ಸಾಮಾನ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಇತರೆ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಈ ಒಂದು ವಿಡಿಯೋವನ್ನು ತಯಾರು ಮಾಡಲಾಗಿದೆ. Objectives of this unit. In this unit, we shall discuss the scope of political science. At the same time, we shall also discuss the changing dimensions of the scope of political science. ಈ ಒಂದು ಅವಧಿಯಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ. ಅದರ ಜೊತೆಗೆ ಪ್ರಸ್ತುತ ರಾಜ್ಯಶಾಸ್ತ್ರದ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳಿವೆ ಅನ್ನುವುದನ್ನು ಕೂಡ ನಾವು ಅಧ್ಯಯನವನ್ನು ಮಾಡ್ಬೋದು. ರಾಜ್ಯಶಾಸ್ತ್ರ ಅಂದಾಗ ನಾವೀಗಾಗಲೇ ತಿಳಿದಿರೋ ಹಾಗೆ ರಾಜ್ಯ ಮತ್ತು ಸರ್ಕಾರಗಳ ಕುರಿತಾದ ಅಧ್ಯಯನ ವಿಷಯ. ರಾಜ್ಯಶಾಸ್ತ್ರವು ರಾಜ್ಯ, ಸರ್ಕಾರ ಮತ್ತು ಮಾನವನ ಚಟುವಟಿಕೆಯನ್ನು ಕೂಡ ಅಧ್ಯಯನವನ್ನು ಮಾಡುತ್ತದೆ. ಅದನ್ನು ನಾವು ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಕರಿತೀವಿ. ಇಂಥ ರಾಜ್ಯಶಾಸ್ತ್ರವು ಯಾವ ಯಾವ ಅಧ್ಯಯನ ವಿಷಯಗಳನ್ನು ಒಳಗೊಂಡಿದೆ ಎನ್ನುವುದರ ಬಗ್ಗೆ ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಕರೀಬಹುದು. ವ್ಯಾಪ್ತಿ ಅಥವಾ ಮಿತಿ ಅಥವಾ ಎಲ್ಲೆ ಅಥವಾ ಕ್ಷೇತ್ರ ವ್ಯಾಪ್ತಿ, ಈ ಥರ ಅನೇಕ ಪದಗಳನ್ನು ಕನ್ನಡದಲ್ಲಿ ಸ್ಕೋಪ್ ಎನ್ನುವ ಪದಕ್ಕೆ ಬದಲಾಗಿ ಬಳಕೆಯನ್ನು ಮಾಡ್ತೀವಿ. ರಾಜ್ಯಶಾಸ್ತ್ರವು ಯಾವ ಯಾವ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ? ಇದು ಸರ್ಕಾರವನ್ನು ಅಧ್ಯಯನ ಮಾಡುತ್ತಾ, ಅಥವಾ ರಾಜ್ಯವನ್ನು ಅಧ್ಯಯನ ಮಾಡ್ತದ, ಅಥವಾ ರಾಜ್ಯ ಮತ್ತು ಸರ್ಕಾರವನ್ನು ಅಧ್ಯಯನ ಮಾಡ್ತದ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಿದ್ದೇ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯಾಗಿದೆ. ರಾಜ್ಯಶಾಸ್ತ್ರವು ಪ್ರಾಚೀನ ಕಾಲದಿಂದಲೂ ಕೂಡ ನಾವು ಕಾಣ್ತೀವಿ. ಇತಿಹಾಸದಲ್ಲಿ ರಾಜ್ಯಶಾಸ್ತ್ರದ ಅನೇಕ ಚಿಂತಕರು, ಅನೇಕ ರಾಜನೀತಿಜ್ಞರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ರಾಜ್ಯಶಾಸ್ತ್ರವು ಇಂತೆಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಂಥ ಚಿಂತನೆಯ ಆಧಾರದ ಮೇಲೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು, ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅನ್ನು ನಾವು ಅಧ್ಯಯನವನ್ನು ಮಾಡ್ಬೋದು. ರಾಜ್ಯಶಾಸ್ತ್ರ ಅಧ್ಯಯನಕ್ಕೊಳಗಾಗಿರುವ ವಿಷಯಗಳು ಯಾವುವು ಎಂಬುದಿದೆ. ಯಾವ ಯಾವ ವಿಷಯಗಳನ್ನು ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ? ರಾಜ್ಯಶಾಸ್ತ್ರದ ವಸ್ತು ವಿಷಯಗಳನ್ನು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಅಂದರೆ ರಾಜ್ಯಶಾಸ್ತ್ರವು ಇಂತಹ ನಿರ್ದಿಷ್ಟ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ ಅಂತೇಳಿ ನಾವು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಾನವ ತನ್ನ ಜ್ಞಾನವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಅನೇಕ ಅಧ್ಯಯನ ವಿಷಯಗಳನ್ನು ಅಧ್ಯಯನ ಮಾಡ್ತಾನೆ. ಅದನ್ನು ಭೌತ ವಿಜ್ಞಾನ, ಪ್ರಾಕೃತಿಕ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನ, ಈ ರೀತಿಯಾಗಿ 3 ಭಾಗಗಳಾಗಿ ವಿಭಜನೆಯನ್ನು ಮಾಡಬಹುದು. ಸಾಮಾಜಿಕ ವಿಜ್ಞಾನಗಳಲ್ಲಿ, ಸೋಷಿಯಲ್ ಸೈನ್ಸಸ್ ಅಲ್ಲಿ ಅತ್ಯಂತ ಪ್ರಮುಖವಾದ ಅಧ್ಯಯನ ವಿಷಯ ಎಂದರೆ ರಾಜ್ಯಶಾಸ್ತ್ರ. ಇಂಥ ರಾಜ್ಯಶಾಸ್ತ್ರವು ಯಾವ ಯಾವ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ? ಸಾಮಾನ್ಯವಾಗಿ ಚಿಂತಕರ ಮನೋಭಾವನೆ ಆಧಾರದ ಮೇಲೆ ಹೇಳಿದರೆ, ಕೆಲವರು ಹೇಳ್ತಾರೆ ಇದು ರಾಜ್ಯದ ಅಧ್ಯಯನ ಅಂತೇಳಿ ಕರೀತಾರೆ, ಕೆಲವರು ಸರ್ಕಾರದ ಅಧ್ಯಯನ ಅಂತೇಳಿ ಕರೀತಾರೆ. ಇನ್ನು ಹಲವು ಚಿಂತಕರು ಅಥವಾ ಬಹುತೇಕ ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಅವಧಿಗೆ ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರ ಇವೆರಡನ್ನೂ ಕೂಡ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಅಧ್ಯಯನ ವಿಷಯವು ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಸೊ ಈ ರೀತಿಯಾಗಿ
ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಜೀವಶಾಸ್ತ್ರ ಈ ಎಲ್ಲ ವಿಷಯಗಳು ಕೂಡ ಅಧ್ಯಯನ ವ್ಯಾಪ್ತಿಯನ್ನು ಒಳಗೊಂಡಿದೆ. ಅರ್ಥಶಾಸ್ತ್ರ ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡುತ್ತೆ, ಸಮಾಜಶಾಸ್ತ್ರ ಸಮಾಜದ ಬಗ್ಗೆ ಅಧ್ಯಯನ ಮಾಡುತ್ತೆ, ಗಣಿತಶಾಸ್ತ್ರ ಗಣಿತದ ಬಗ್ಗೆ ಅಧ್ಯಯನ ಮಾಡುತ್ತೆ. ಸೊ ಈ ರೀತಿಯಾಗಿ ಅನೇಕ ಅಧ್ಯಯನ ವಿಷಯಗಳು ತಮ್ಮದೇ ಆದ ಅಧ್ಯಯನ ವ್ಯಾಪ್ತಿಯನ್ನು ಒಳಗೊಂಡಿವೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರವು ಯಾವ ಯಾವ ಅಧ್ಯಯನ ವಿಷಯಗಳನ್ನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ರಾಜ್ಯಶಾಸ್ತ್ರ ಅಂದರೆ ಈಗ ಆಲ್ರೆಡಿ ನಾವು ತಿಳ್ಕೊಂಡವರೆಗೆ ರಾಜ್ಯ ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಸೊ ಬಹುತೇಕ ಚಿಂತಕರ ಅಭಿಪ್ರಾಯ ಕೂಡ ಅದೇನೆ, ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ಕುರಿತಾದ ಅಧ್ಯಯನ ವಿಷಯ. ಸೊ ಥಾಮಸ್ ಹಾಬ್ಸ್, ಮ್ಯಾಕ್ಸ್ ವೆಬರ್, ಚಾರ್ಲ್ಸ್ ಇ ಮೇರಿಯಂ ಮುಂತಾದ ರಾಜ್ಯಶಾಸ್ತ್ರದ ಪಂಡಿತರು ರಾಜ್ಯಶಾಸ್ತ್ರದ ಅಧಿಕಾರ ವ್ಯಾಪ್ತಿಯು ಅಧಿಕಾರ ಚಲಾವಣೆಗೆ ಸಂಬಂಧಪಟ್ಟಿದೆ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯನ್ನು ನಾವು 3 ಹಂತದಲ್ಲಿ ನಾವು ಅಧ್ಯಯನವನ್ನು ಮಾಡಬಹುದು. ಈ ಒಂದು ಸೆಷನಲ್ಲಿ ನಾವು ದೃಷ್ಟಿಕೋನಗಳ ಬಗ್ಗೆ ಅಂದರೆ ರಾಜಕೀಯ ಚಿಂತಕರ ದೃಷ್ಟಿಕೋನವಂತ ಅಧ್ಯಯನ ವ್ಯಾಪ್ತಿಯನ್ನು ನೋಡ್ಬೋದು. ಸೆಷನ್ 3ಯಲ್ಲಿ ಯುನೆಸ್ಕೋ ಪ್ಯಾರಿಸ್ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯನ್ನು ತೀರ್ಮಾನ ಮಾಡಲಾಯಿತು ಅನ್ನೋದನ್ನು ನೋಡ್ಬೋದು, ಅಧ್ಯಯನ ಮಾಡ್ಬೋದು. ಸೆಷನ್ 4ಅಲ್ಲಿ ಪ್ರಸ್ತುತ ರಾಜ್ಯಶಾಸ್ತ್ರ ವ್ಯಾಪ್ತಿ ಏನಿದೆ ಅನ್ನೋದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಪ್ರಸ್ತುತ ಈ ಒಂದು ವಿಡಿಯೋದಲ್ಲಿ ಕೇವಲ ರಾಜ್ಯಶಾಸ್ತ್ರದ ದೃಷ್ಟಿಕೋನಗಳು ಅಂದರೆ ದೃಷ್ಟಿಕೋನದ ವ್ಯಾಪ್ತಿ ಏನಿದೆ ಅನ್ನೋದನ್ನು ಅಧ್ಯಯನ ಮಾಡೋಣ. ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ implies its jurisdiction or subject matter. Political science is a very wide and comprehensive subject. There is no argument among the political scientists as regard to the scope of political science. Despite this disagreement, we may make an attempt to define the scope of political science, which includes the followings. ಸೊ ರಾಜ್ಯಶಾಸ್ತ್ರದ ಅಧ್ಯಯನವು ಅಂದರೆ ಚಿಂತಕರ ಒಂದು ಅಭಿಪ್ರಾಯದಲ್ಲಿ 3 ದೃಷ್ಟಿಕೋನಗಳನ್ನು ನಾವು ಕಾಣ್ತೀವಿ. ಮೊದಲನೇದು ರಾಜ್ಯದ ಅಧ್ಯಯನ ಅಂದರೆ ರಾಜ್ಯಶಾಸ್ತ್ರ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ, ಕೇವಲ ರಾಜ್ಯದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತೇಳಿ ಕೆಲವು ಚಿಂತಕರು ಹೇಳ್ತಾರೆ. ಕೆಲವು ಚಿಂತಕರು ಸರ್ಕಾರದ ಬಗ್ಗೆ ಗೌರ್ನಮೆಂಟ್ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತೇಳಿ ಕೆಲವು ಚಿಂತಕರು ಹೇಳ್ತಾರೆ. ಇನ್ನು ಕೆಲವು ಚಿಂತಕರ ಅಭಿಪ್ರಾಯದಲ್ಲಿ ರಾಜ್ಯ ಮತ್ತು ಸರ್ಕಾರಗಳ ಎರಡರ ಕುರಿತಾದ ಅಧ್ಯಯನ ವಿಷಯ ಅಂತೇಳಿ ಕೆಲವು ಚಿಂತಕರು ಹೇಳ್ತಾರೆ. ಸೊ ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನಿದೆ, ಯಾವ ಯಾವ ಚಿಂತಕರು ಯಾವ ಯಾವ ವಿಷಯವನ್ನ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ ಅನ್ನೋದ್ರ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಸ್ಟೇಟ್, ರಾಜ್ಯ. ಸೊ ರಾಜ್ಯದ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತೆ ಅಂತ ಯಾರ್ಯಾರು ಹೇಳ್ತಾರೆ, ಚಿಂತಕರು ಯಾರ್ಯಾರು? ಸೊ ಫ್ರಾಂಕ್ ಗುಡ್ನೋ, ಎಜೆ ಜೇಮ್ಸ್, ಬ್ಲನ್ಸ್ಲಿ, ಗ್ಯಾರಿಸ್, JW ಗಾರ್ನರ್, ರಾಬ್ಸನ್ ಮುಂತಾದ ಚಿಂತಕರ ಅಭಿಪ್ರಾಯದಲ್ಲಿ ರಾಜ್ಯಶಾಸ್ತ್ರ ಕೇವಲ ರಾಜ್ಯದ ಬಗ್ಗೆ ಅಧ್ಯಯನ ಮಾಡುತ್ತೆ. ರಾಜ್ಯ ಅಂದಾಗ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜನಸಮುದಾಯ ಪರಮಾಧಿಕಾರ ಹೊಂದಿರುವಂಥ ಒಂದು ವ್ಯವಸ್ಥೆಯನ್ನ ನಾವು ರಾಜ್ಯ ಅಂತೇಳಿ ಕರೀಬಹುದು. ಕೆಲವು ಚಿಂತಕರು ರಾಜ್ಯಶಾಸ್ತ್ರ ಕೇವಲ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ, ಗವರ್ಮೆಂಟ್ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತೆ ಅನ್ನೋದು ಸ್ಟೀಫನ್ ಲೀಕಾಕ್, ಕಾರ್ಲ್ ಡ್ಯೂಡ್, ಜಾನ್ ಶೀಲೆ ಹಾಗೂ ಮುಂತಾದ ಚಿಂತಕರ ಅಭಿಪ್ರಾಯ. ಇದು ಕೇವಲ ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ರಾಜ್ಯ ಅಮೂರ್ತ ರೂಪದಲ್ಲಿರ್ತದೆ, ಸರ್ಕಾರ ಮೂರ್ತ ರೂಪದಲ್ಲಿರುತ್ತೆ. ಸರ್ಕಾರವನ್ನು ನಾವು ಕಾಣ್ಬೋದು, ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯದ ಉದ್ದೇಶ ಜಾರಿಗೆ ತರುವಂತಹ ಸಾಧನ ಸರ್ಕಾರ ಆಗಿದೆ. ಹಾಗಾಗಿ ಕೇವಲ ಸರ್ಕಾರದ ಬಗ್ಗೆ ಅಧ್ಯಯನವನ್ನು ರಾಜ್ಯಶಾಸ್ತ್ರ ಮಾಡುತ್ತೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರದಲ್ಲಿ ಪ್ರಮುಖವಾಗಿ 3 ಅಂಗಗಳಿದ್ದಾವೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದೆ. ಹಾಗಾಗಿ ಇದರ ಬಗ್ಗೆ ಅಧ್ಯಯನವನ್ನು ಮಾಡುವುದೇ ರಾಜ್ಯಶಾಸ್ತ್ರ ಅನ್ನೋ ಒಂದು ಅಭಿಪ್ರಾಯವನ್ನು ಈ ಕೆಲವು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಹಲವು ಚಿಂತಕರು ಅಥವಾ ಪ್ರಸ್ತುತ ರಾಜ್ಯಶಾಸ್ತ್ರದ ವ್ಯಾಪ್ತಿ ಯಾವ ಯಾವ ವಿಷಯಗಳನ್ನು ಒಳಗೊಂಡಿದೆ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ರಾಜ್ಯ ಮತ್ತು ಸರ್ಕಾರ ಎರಡನ್ನೂ ಕೂಡ ಅಧ್ಯಯನ ಮಾಡುತ್ತೆ ಅಂತೇಳಿ ಹಲವು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂತ ಪ್ರಮುಖವಾದ ಚಿಂತಕರಂದ್ರೆ ಹೆರಾಲ್ಡ್ ಜೆ ಲಾಸ್ಕಿ, HA ಲಾಸ್ಕಿ, ಗ್ಯಾರಿಫೀಲ್ಡ್ ಗೆಟಲ್, RJ ಗೆಟಲ್, ಗಿಲ್ಕ್ರಿಸ್ಟ್ ಹಾಗೂ ಮುಂತಾದ ಚಿಂತಕರು. ರಾಜ್ಯ ಮತ್ತು ಸರ್ಕಾರಗಳು ಎರಡನ್ನೂ ಕೂಡ ಅಧ್ಯಯನ ಮಾಡುತ್ತೆ ಅನ್ನೋದು ಈ ರಾಜಕೀಯ ಸಿದ್ಧಾಂತಕಾರರ ಅಭಿಪ್ರಾಯ.
ದೇರ್ ಆರ್ 3 ಟೈಪ್ಸ್ ಆಫ್ ಒಪಿನಿಯನ್ ಇನ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. 3 ರೀತಿಯಾದ ಅಭಿಪ್ರಾಯಗಳು ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಮೊದಲಿಗೆ ನಾವು ಅಧ್ಯಯನವನ್ನು ಮಾಡಿದರೆ ಎ ಸ್ಟಡಿ ಆಫ್ ದಿ ಸ್ಟೇಟ್. ಸೊ ಥಿಂಕರ್ಸ್ ಆಲ್ರೆಡಿ ವಿ ಡಿಸ್ಕಸ್ ಫ್ರಾಂಕ್ ಗುಡ್ನೋ, ಜೇಮ್ಸ್, ಬ್ಲನ್ಸ್ಲಿ, ಗಾರ್ನರ್, ಎಕ್ಸೆಟ್ರಾ. Politics studies the essential elements of the origin, evaluation, development and development of the state. Life without the state is not possible and the human needs to live a good life and meet the necessities. The state is a very important need. The study of the state, of course, involves the study of government. ರಾಜ್ಯಶಾಸ್ತ್ರ ರಾಜ್ಯದ ಅಧ್ಯಯನವನ್ನು ಮಾಡುತ್ತೆ. ಹಲವಾರು ಚಿಂತಕರನ್ನು ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ಫ್ರಾಂಕ್ ಗುಡ್ನೋ, ಜೇಮ್ಸ್, ಬ್ಲನ್ಸ್ಲಿ, ಗಾರ್ನರ್ ಈ ರೀತಿಯಾಗಿ ರಾಜ್ಯದ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ರಾಜ್ಯಶಾಸ್ತ್ರವು ರಾಜ್ಯದ ಉಗಮದ ಬಗ್ಗೆ, ರಾಜ್ಯದ ವಿಕಾಸ ಅಂದರೆ ಬೆಳವಣಿಗೆಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಅವಶ್ಯಕ ಮೂಲಾಂಶಗಳನ್ನು ಅಧ್ಯಯನ ಮಾಡುತ್ತೆ. ರಾಜ್ಯದ ಉಗಮ, ರಾಜ್ಯ ಹೇಗೆ ಬೆಳವಣಿಗೆ ಆಯಿತು, ಯಾವ ರೀತಿಯಾಗಿ ಉಗಮ ಆಯಿತು ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ರಾಜ್ಯ ದೇವರಿಂದ ಉಗಮ ಆಗಿದೆ ಅಂತೇಳಿ ದೈವಿಕ ಸಿದ್ಧಾಂತ ಹೇಳುತ್ತೆ. ರಾಜ್ಯವು ಉಗಮ ಆಗಲಿಕ್ಕೆ ಕಾರಣ ನಿರ್ದಿಷ್ಟ ಕಾರಣವಲ್ಲ, ಅಂದರೆ ಇಂಥ ಸಂದರ್ಭದಲ್ಲಿ ಅದು ಬೆಳವಣಿಗೆ ಆಗಿಲ್ಲ, ಐತಿಹಾಸಿಕವಾಗಿ ಬೆಳವಣಿಗೆ ಆಗಿದೆ ಅನ್ನುವುದು ಐತಿಹಾಸಿಕ ಸಿದ್ಧಾಂತಕಾರರ ಅಭಿಪ್ರಾಯ. ಇನ್ನು ಸಾಮಾಜಿಕ ಒಪ್ಪಂದ ಸಿದ್ಧಾಂತಕಾರರಾದಂಥ ಥಾಮಸ್ ಆಫ್, ಜಾನ್ ಲಾಕ್, ರೂಸೋ ಮುಂತಾದ ಚಿಂತಕರು ರಾಜ್ಯದ ಉಗಮಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಹೇಳ್ತಾರೆ. ಅವರು ರಾಜ್ಯದ ಒಪ್ಪಂದವನ್ನು ಹೇಳ್ತಾರೆ, ಅಂದರೆ ರಾಜ್ಯ ಒಪ್ಪಂದದ ಫಲ ಎನ್ನುವುದು ಆ ಚಿಂತಕರ ಅಭಿಪ್ರಾಯ. ಸೊ ರಾಜ್ಯ ಹೇಗೆ ವಿಕಾಸಗೊಂಡಿದೆ, ಹೇಗೆ ಬೆಳವಣಿಗೆ ಆಗಿದೆ? ರಾಜ್ಯ ಮಾನವನ ಅವಶ್ಯಕತೆಗೆ ತಕ್ಕಂತೆ ಇದೆ. ಮಾನವನಲ್ಲಿ ಅಥವಾ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯದ ಉದ್ದೇಶ. ಸಮಾಜದ ಅಭಿವೃದ್ಧಿಯೇ ರಾಜ್ಯದ ಮೂಲ ಮಂತ್ರ ಅನ್ನುವುದು ಹಲವಾರು ಚಿಂತಕರ ಅಭಿಪ್ರಾಯ. ಹಾಗಾಗಿ ಅದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ರಾಜ್ಯದ ಅವಶ್ಯಕ ಮೂಲಾಂಶಗಳೇನು? ಪ್ರಾಚೀನ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯದ ಮೂಲಾಂಶಗಳು 7 ಅಂತೇಳಿ 7 ಇದಾವೆ ಅಂತೇಳಿ ಕೌಟಿಲ್ಯ, ಆಮೇಲೆ ಕಾಮಾಂಧಕ ನೀತಿಸಾರ, ಅದ್ರ ಜೊತೆಗೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾವು ಕಾಣ್ತೀವಿ. ಸೊ ಆಧುನಿಕ ವ್ಯವಸ್ಥೆಯಲ್ಲಿ ರಾಜ್ಯದ ಮೂಲಾಂಶಗಳು 4 ಇವೆ. ಸೊ 4 ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್: ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ. ಇದನ್ನು ನಾವು ರಾಜ್ಯದ ಮೂಲಾಂಶಗಳಂತೆ ಕರಿತೀವಿ. ಹಾಗಾಗಿ ಅಂಥ ರಾಜ್ಯದ ಮೂಲಾಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಲಾಗ್ತಾ ಇದೆ. ಸರ್ಕಾರ ಈ ರಾಜ್ಯದ ಮೂಲಾಂಶದಲ್ಲಿ ಸೇರ್ಪಡೆ ಆಗಿದೆ. ರಾಜ್ಯ ಮತ್ತು ಸರ್ಕಾರವನ್ನು ಒಂದೇ ನಾಣ್ಯದ 2 ಮುಖಗಳಂತೇಳಿ ಕರಿತೀವಿ. ರಾಜ್ಯದ ಉದ್ದೇಶವನ್ನು ಜಾರಿಗೆ ತರುವಂಥ ಸಾಧನ ಯಂತ್ರವೇ ಸರ್ಕಾರ ಅನ್ನುವುದು ಇಲ್ಲಿ ಮುಖ್ಯವಾದ ವಿಷಯ. ರಾಜ್ಯವಿಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ ಮತ್ತು ಮಾನವನ ಒಳ್ಳೆಯ ಜೀವನ ನಡೆಸಲು ಬೇಕಾದಂಥ ಅವಶ್ಯಕ ಸಾಧನ ಮತ್ತು ಸಾಮಗ್ರಿಗಳನ್ನು ರಾಜ್ಯ ಪೂರೈಸುತ್ತದೆ. ಮಾನವನ ಒಳಿತಿಗಾಗಿ ರಾಜ್ಯ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಹಾಗಾಗಿ ರಾಜ್ಯದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ರಾಜ್ಯವು ಬಹು ಮುಖ್ಯ ಅವಶ್ಯಕ ಒಂದು ಅಂಶವಾಗಿದೆ. ಸಮಾಜದ ಒಂದು ಪ್ರಮುಖವಾದ ಭಾಗ ಅಂದರೆ ರಾಜ್ಯ ಅಂತೇಳಿ ಕರಿತೀವಿ. ರಾಜ್ಯ ಇಲ್ಲದೆ ಮಾನವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದೊಂದಿಗೆ ಮಾನವ ಬದುಕ್ತಾ ಇದ್ದಾರೆ. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವ ಸಮಾಜ ಜೀವಿ, ಸಂಘ ಜೀವಿ. ರಾಜ್ಯದ ಹೊರತಾಗಿ ಮಾನವನ ಬದುಕಲಿಕ್ಕೆ ಅಸಾಧ್ಯ ಅನ್ನೋ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ರಾಜ್ಯದೊಂದಿಗೆ ಮಾನವನ ಜೀವನ ನಡೆಯುತ್ತದೆ. ಮಾನವನ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಧಾರ್ಮಿಕ, ಕ್ರೀಡಾ ಮುಂತಾದ ಎಲ್ಲ ವಿಚಾರಗಳು ರಾಜ್ಯದೊಂದಿಗೆ ಜರುಗ್ತವೆ. ಹಾಗಾಗಿ ರಾಜ್ಯದ ಹೊರತಾಗಿ ಮಾನವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಅಧ್ಯಯನವು ಸಹಜವಾಗಿ ಸರ್ಕಾರದ ಅಧ್ಯಯನವನ್ನು ಒಳಗೊಂಡಿದೆ. ಈಗ ಆಲ್ರೆಡಿ ನಾವು ಹಿಂದೆ ಹೇಳಿರೋ ಹಾಗೆ ರಾಜ್ಯ ಮತ್ತು ಸರ್ಕಾರ ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಸೆಕೆಂಡ್ ಒನ್, ಎ ಸ್ಟಡಿ ಆಫ್ ದಿ ಗವರ್ನಮೆಂಟ್. ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತೇಳಿ ಕೆಲವು ರಾಜ್ಯಶಾಸ್ತ್ರಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜಾನ್ ಶೀಲೆ, ಸ್ಟೀಫನ್ ಲೀಕಾಕ್, ಕಾರ್ಲ್ ಡಿಯಸ್ ಅಂಡ್ ರಾಬ್ಸನ್ ಮುಂತಾದ ಚಿಂತಕರ ಅಭಿಪ್ರಾಯ ರಾಜ್ಯ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ, ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ.
includes only government study. Politics studies the origins, evolution, development, types, and organs of government. Politics studies the same thing. One cannot even think of a state without a government. The government enforces and controls the dictates of the state. The government acts as a representative of the citizens and it declares the will of the state as a representative of the state. Carl Diaz, politics is essentially about government as it makes a decision through public instruments. ರಾಜ್ಯಶಾಸ್ತ್ರವು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತೇಳಿ ಅನೇಕ ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಕೆಲವರನ್ನು ನಾವು ಅಧ್ಯಯನ ಮಾಡಿದ್ರೆ ಜಾನ್ ಶೀಲೆ, ಸ್ಟೀಫನ್ ಲೀಕಾಕ್, ಕಾರ್ಲ್ ಡ್ಯೂಜ್, ರಾಬ್ಸನ್ ಮುಂತಾದವರು ಹೇಳ್ತಾರೆ. ಸರ್ಕಾರದ ಅಧ್ಯಯನವನ್ನು ಮಾತ್ರ ಅವರು ಚರ್ಚೆ ಮಾಡ್ತಾರೆ. ರಾಜ್ಯಶಾಸ್ತ್ರ ಅಂದರೆ ಕೇವಲ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡ್ತಾರೆ ಅನ್ನೋದನ್ನು ಹೇಳ್ತಾರೆ. ರಾಜ್ಯಶಾಸ್ತ್ರವು ಸರ್ಕಾರದ ಉಗಮ, ಸರ್ಕಾರದ ವಿಕಾಸ, ಬೆಳವಣಿಗೆ, ವಿವಿಧ ವಿಧಗಳು, ಅಂಗಗಳು ಇತ್ಯಾದಿಗಳನ್ನು ಅಧ್ಯಯನ ಮಾಡುತ್ತೆ. ಸೊ ಸರ್ಕಾರ ಹೇಗೆ ಉಗಮ ಆಯಿತು? ಸರ್ಕಾರ ಮಾನವನ ಅವಶ್ಯಕತೆಗೆ ತಕ್ಕಂತೆ ಉಗಮ ಆಗಿದೆ, ಸ್ಥಾಪನೆಯಾಗಿದೆ. ರಾಜ್ಯದ ಉದ್ದೇಶವನ್ನು ಜಾರಿಗೆ ತರುವಂಥ ಸಾಧನ ಸರ್ಕಾರ. ರಾಜ್ಯ ಅಮೂರ್ತ ಸ್ವರೂಪದಲ್ಲಿದೆ, ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಸರ್ಕಾರವನ್ನು ನಾವು ಕಾಣಬಹುದು. ಹಾಗಾಗಿ ರಾಜ್ಯಶಾಸ್ತ್ರ ಸರ್ಕಾರವನ್ನು ಅಧ್ಯಯನ ಮಾಡುತ್ತೆ. ಸರ್ಕಾರ ಹೇಗೆ ಉಗಮ ಆಯಿತು? ಸರ್ಕಾರವು ಪ್ರಜೆಗಳ ಬೇಡಿಕೆಗೆ ಅನುಗುಣವಾಗಿ ಉಗಮ ಆಗಿದೆ. ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಕಾಣ್ತೀವಿ, ಜೊತೆಗೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ಪದ್ಧತಿಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕಾಣ್ಬೋದು. ಅನೇಕ ರೀತಿಯಾದ ಸರ್ಕಾರಗಳಿದ್ದಾವೆ. ಪ್ರಜಾಪ್ರಭುತ್ವ ಇದೆ, ಸಮಾಜವಾದ ಇದೆ, ಸಮತಾವಾದ ಇದೆ, ಆಮೇಲೆ ಪೊಲೀಸ್ ಸರ್ಕಾರಗಳಿದ್ದಾವೆ, ಮಿಲಿಟರಿ ಆಡಳಿತ ಇದ್ದಾವೆ, ಶ್ರೀಮಂತ ಆಡಳಿತ ವ್ಯವಸ್ಥೆ ಇದೆ ಅಥವಾ ಶ್ರೀಮಂತ ಸರ್ಕಾರಗಳಿದ್ದಾವೆ, ಅರಸತ್ತಿಗೆ ಸರ್ಕಾರಗಳಿದ್ದಾವೆ. ಈ ರೀತಿಯಾಗಿ ಅನೇಕ ಸರ್ಕಾರಗಳನ್ನು ನಾವು ಕಾಣ್ತೀವಿ. ಅರಿಸ್ಟಾಟಲ್ 6 ಬಗೆಯ ಸರ್ಕಾರ ಪದ್ಧತಿಯನ್ನು ಕಾಣ್ತಾರೆ. ನಮ್ಮ ಮುಂದೆ ಅವರು ದಿ ಪಾಲಿಟಿಕ್ಸ್ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಸೊ ಸರ್ಕಾರದ ಒಂದು ವಿಧಗಳ ಬಗ್ಗೆ ನಾವು ನೋಡಿದ್ವಿ. ಸೊ ಸರ್ಕಾರದ ಅಂಗಗಳು ಯಾವ್ಯಾವ ಇದ್ದಾವೆ? ಸೊ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿ 3 ಅಂಗಗಳನ್ನು ಕಾಣ್ತೀವಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗವು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನ ರಚನೆ ಮಾಡುತ್ತೆ ಶಾಸಕಾಂಗದ ಮೂಲಕ. ಅದನ್ನು ಜಾರಿಗೆ ತರುವಂಥ ಕೆಲಸ ಕಾರ್ಯವನ್ನು ಕಾರ್ಯಾಂಗ ಮಾಡುತ್ತೆ, ಅಂದರೆ ಜನರ ಪ್ರತಿನಿಧಿಗಳು ಅಥವಾ ಆಡಳಿತಾರೂಢ ಸರ್ಕಾರ ಮಾಡುತ್ತೆ. ನ್ಯಾಯಾಂಗ ನ್ಯಾಯವನ್ನು ಎತ್ತಿ ಹಿಡಿಯುತ್ತೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಸಂವಿಧಾನಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಗ ಅದನ್ನು ಸರಿದಾರಿಗೆ ತರುತ್ತೆ ನ್ಯಾಯಾಂಗ. ಸೊ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಇದರಲ್ಲಿ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ ಮುಂತಾದ ವಿಷಯಗಳು ಬರ್ತವೆ. ಅವುಗಳ ಬಗ್ಗೆ ಕೂಡ ಸರ್ಕಾರದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡುವುದೇ ಸರ್ಕಾರದ ಅಧ್ಯಯನ ಅನ್ನೋದು ಅನೇಕ ಚಿಂತಕರ ಅಭಿಪ್ರಾಯ. ಸರ್ಕಾರವಿಲ್ಲದೆ ರಾಜ್ಯದ ಬಗ್ಗೆ ಆಲೋಚನೆಯನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂದರೆ ಸರ್ಕಾರ ನಾವು ಕಣ್ಣಿಗೆ ಕಾಣ್ತೀವಿ, ಅಂದರೆ ಪ್ರಜೆಗಳ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಸರ್ಕಾರಗಳ ಸ್ಥಾಪನೆ ಆಗ್ತವೆ. ಅದು ಪ್ರತ್ಯಕ್ಷ ಪ್ರಭುತ್ವ ವ್ಯವಸ್ಥೆ ಆಗಿರ್ಬೋದು, ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ಬೋದು, ಅದು ಯಾವುದೇ ಬಗೆಯ ಇತರೆ ಸರ್ಕಾರಗಳಾಗಿರ್ಬೋದು, ಸಮಾಜವಾದ, ಪೊಲೀಸ್ ರಾಜ್ಯ ಅಥವಾ ಶ್ರೀಮಂತರ ಆಳ್ವಿಕೆ ಅಥವಾ ಅರಸೊತ್ತಿಗೆ ಯಾವುದೇ ಆದರೂ ಕೂಡ ಅಲ್ಲಿ ಸಹಜವಾಗಿ ನಾವು ಸರ್ಕಾರವನ್ನು ನಾವು ಕಾಣ್ತೀವಿ. ರಾಜ್ಯದ ಆಜ್ಞೆಗಳನ್ನು ಸರ್ಕಾರ ಜಾರಿಗೆ ತರುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಸೊ ರಾಜ್ಯ ಏನೋ ಒಂದು ಆಜ್ಞೆಯನ್ನು ಮಾಡುತ್ತೆ, ಅದನ್ನು ಕಂಟ್ರೋಲ್ ಮಾಡುತ್ತೆ, ಅದರ ಜೊತೆಗೆ ಅದನ್ನು ಎನಾಕ್ಟ್ ಮಾಡುತ್ತೆ, ಜಾರಿಗೆ ತರುವಂಥ ಕೆಲಸವನ್ನು ಕೂಡ ಸರ್ಕಾರನೇ ಮಾಡೋದು. ಸರ್ಕಾರವು ಪ್ರಜೆಗಳ ಪ್ರತಿನಿಧಿಯಾಗಿ ವರ್ತಿಸುವುದರಿಂದ ಮತ್ತು ಇದು ರಾಜ್ಯದ ಪ್ರತಿನಿಧಿಯಾಗಿ ರಾಜ್ಯದ ಸಂಕಲ್ಪವನ್ನು ಪ್ರಕಟಣೆ ಮಾಡುತ್ತೆ. ರಾಜ್ಯದ ಉದ್ದೇಶ ಏನು? ಪ್ರಜೆಗಳ ಅಭಿವೃದ್ಧಿ ಮತ್ತು ಕಲ್ಯಾಣ ರಾಜ್ಯದ ಸ್ಥಾಪನೆ. ಇನ್ನು ಬಹಳ ಮುಖ್ಯವಾಗಿ ನಾವು ಹೇಳಿದರೆ ರಾಜ್ಯದಲ್ಲಿ ಶಾಂತಿಯನ್ನು ಜಾರಿಗೆ ತರೋದು, ಇದು ರಾಜ್ಯದ ಉದ್ದೇಶ. ಅದನ್ನು ಜಾರಿಗೆ ತರುವಂತಹ ಸಾಧನ ಯಂತ್ರ ಸರ್ಕಾರ ಆಗಿರುತ್ತೆ. ಕಾರ್ಲ್ ಡ್ಯೂಚ್ ರವರ ಅಭಿಪ್ರಾಯದಲ್ಲಿ ರಾಜ್ಯಶಾಸ್ತ್ರವು ಸಾರ್ವಜನಿಕ ಸಾಧನಗಳ ಮೂಲಕ ತೀರ್ಮಾನಗಳನ್ನು ಮಾಡುವುದಾದ್ದರಿಂದ ಅದು ಮುಖ್ಯವಾಗಿ ಸರ್ಕಾರದ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ. ರಾಜ್ಯದ ಬಗ್ಗೆ ವಿಶೇಷವಾಗಿ ಏನು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇಲ್ಲ, ಸರ್ಕಾರದ ಬಗ್ಗೆ ಅಧ್ಯಯನ ಮಾಡಿಕೊಂಡ್ರೆ ಸಾಕು ಅನ್ನೋ ಅಭಿಪ್ರಾಯವನ್ನು ಈ ಚಿಂತಕರು ವ್ಯಕ್ತಪಡಿಸ್ತಾರೆ. Third approach, a study of the state and government.
Political science primarily studies the problems of the state and government. The state is defined as a group of people organized for law within defined territory. The state possesses four characters. So that is population, territory, government, and sovereignty. Government is an agent of the state. Political science studies the activities of the state and explains the aims and objectives of the state and government. ರಾಜ್ಯಶಾಸ್ತ್ರ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ? ರಾಜ್ಯ ಮತ್ತು ಸರ್ಕಾರದ ಕುರಿತಾದ ಅಧ್ಯಯನ ವಿಷಯ. ಹಾಗಂತ ಹೇಳಿದಂಥ ಚಿಂತಕರು ಎರಾಲ್ಡ್ ಜೆ ಲಾಸ್ಕಿ, ಗೆಟಲ್, ಗಿಲ್ಕ್ರಿಸ್ಟ್ ಮುಂತಾದವರು ಈ ಗುಂಪಿಗೆ ಸೇರ್ಪಡೆ ಆಗ್ತಾರೆ. ಸೊ ಸಮತೋಲನದ ಅಧ್ಯಯನ ಮೊದಲು ಎಲ್ಲರೂ ಒಪ್ಪುವಂಥ ಅಧ್ಯಯನ ಅಂತಂದ್ರೆ ಅದನ್ನು ನಾವು ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನ ಅಂತ ಕರೀಬಹುದು. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯ ಮತ್ತು ಸರ್ಕಾರದ ಸಾಧನವಾಗಿದೆ. ರಾಜ್ಯಶಾಸ್ತ್ರ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ರಾಜ್ಯದ ಉದ್ದೇಶವನ್ನು ಜಾರಿಗೆ ತರುವಂತ ಒಂದು ಯಂತ್ರ ಸರ್ಕಾರ ಆಗಿದೆ. ಸರ್ಕಾರದ ಹೊರತಾಗಿ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯದ ಹೊರತಾಗಿ ಸರ್ಕಾರವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಮತ್ತು ಸರ್ಕಾರದ ಕುರಿತಾದ ಅಧ್ಯಯನ ವಿಷಯವೇ ರಾಜ್ಯಶಾಸ್ತ್ರ ಅನ್ನೋ ಒಂದು ಚಿಂತನೆಯನ್ನು ಹಲವಾರು ಚಿಂತಕರು ಹೇಳ್ತಾರೆ. ರಾಜ್ಯದಲ್ಲಿ ಪ್ರಮುಖವಾಗಿ 4 ಮೂಲಾಂಶಗಳಿದ್ದಾವೆ. ಜನಸಂಖ್ಯೆ ಇದೆ, ಭೂಪ್ರದೇಶ ಇದೆ, ಸರ್ಕಾರ ಇದೆ ಮತ್ತು ಪರಮಾಧಿಕಾರ ಸಾರ್ವಭೌಮತೆ ಇದೆ. ಸೊ ಇವುಗಳನ್ನ ಅಧ್ಯಯನ ಮಾಡುವುದೇ ರಾಜ್ಯ ಅಂತ ಕರಿತೀವಿ. ಸೊ ಹಾಗಾಗಿ ರಾಜ್ಯ ಮತ್ತು ಸರ್ಕಾರ ಎರಡನ್ನೂ ಕೂಡ ನಾವು ಅಧ್ಯಯನವನ್ನ ಮಾಡಬಹುದಾಗಿದೆ. ಸೊ ಒಂದಕ್ಕೊಂದು ರಾಜ್ಯ ಮತ್ತು ಸರ್ಕಾರಗಳು ಸೇರ್ಕೊಂಡಿದ್ದಾವೆ. ಹಾಗಾಗಿ ಇದನ್ನ ಒಂದೇ ನಾಣ್ಯದ 2 ಮುಖಗಳಂತ ಕೂಡ ನಾವು ಕರಿತೀವಿ. ರಾಜ್ಯ ಮತ್ತು ಸರ್ಕಾರವನ್ನ ಆತ್ಮ ಮತ್ತು ಹೃದಯಕ್ಕೆ ಹೋಲಿಕೆಯನ್ನು ಮಾಡಬಹುದು. ಅದರ ಜೊತೆಗೆ ಪ್ರಾಣಿಯ ದೇಹ ಮತ್ತು ಮಿದುಳಿಗೆ ಹೋಲಿಕೆಯನ್ನು ಮಾಡಬಹುದು. ಒಂದನ್ನು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಕುರಿತಾದ ಅಧ್ಯಯನ ವಿಷಯವೇ ರಾಜ್ಯಶಾಸ್ತ್ರ ಆಗಿದೆ. ರಾಜ್ಯದ ಹೊರತಾಗಿ ಸರ್ಕಾರದ ಪರಿಕಲ್ಪನೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಜ್ಯದ ವಿವರಣೆಯು ಸರ್ಕಾರದ ರಚನೆ ಮತ್ತು ಕರ್ತವ್ಯಗಳನ್ನು ಒಳಗೊಂಡಿದೆ. ಇದು ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತಹ 3 ಚಿಂತನೆಗಳು. ಮೊದಲನೇದಾಗಿ ರಾಜ್ಯದ ಬಗ್ಗೆ ಅಧ್ಯಯನ ಅಂತೇಳಿ ಕೆಲವು ಚಿಂತಕರು ಹೇಳ್ತಾರೆ. ಎರಡನೇದು ಸರ್ಕಾರದ ಬಗ್ಗೆ ಅಧ್ಯಯನ ಅಂತ ಹೇಳ್ತಾರೆ. ಮೂರನೇದಾಗಿ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನ ಅನ್ನೋದು ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯ ದೃಷ್ಟಿಕೋನಗಳು. ವಿಶೇಷವಾಗಿ ಗೆಟಲ್ರವರು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಈ 3 ರೀತಿಯಾಗಿ ವಿವರಿಸಿದ್ದಾರೆ. ರಾಜ್ಯವು ಹಿಂದೆ ಹೇಗಿತ್ತು, ರಾಜ್ಯ ಈಗ ಹೇಗಿದೆ, ರಾಜ್ಯ ಮುಂದೆ ಹೇಗಿರಬೇಕು ಎನ್ನುವುದನ್ನು ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯು ಒಳಗೊಂಡಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಗೆಟಲ್ರವರು ಬರೀ ರಾಜ್ಯದ ಅಧ್ಯಯನವನ್ನೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅನ್ನುವ ಅರ್ಥದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸೊ ಕನ್ಕ್ಲೂಷನ್, ಉಪಸಂಹಾರ, ದ ಅಬೋವ್ ಕಂಟೆಂಟ್ ಶೋ ದ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ದಟ್ ಕಮ್ ಅಂಡರ್ ದಿ ಫೋಲ್ಡ್ ಆಫ್ ಪೊಲಿಟಿಕಲ್ ಸೈನ್ಸ್. ಈ ಮೇಲೆ ತಿಳಿಸಿರುವಂತಹ ವಿಷಯಗಳು ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು ಆಗಿವೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಬ್ರಾಡ್ಲಿ ಸ್ಪೀಕಿಂಗ್, ಪೊಲಿಟಿಕಲ್ ಸೈನ್ಸ್ ಕಂಟೈನ್ಸ್ ದಿ ಟಾಪಿಕ್ಸ್ ಡೀಲಿಂಗ್ ವಿತ್ ಬೋತ್ ಎಂಪಿರಿಕಲ್ ಫ್ಯಾಕ್ಟ್ಸ್ ಅಂಡ್ ಫಿಲಾಸಫಿಕಲ್ ವ್ಯಾಲ್ಯೂಸ್. ತತ್ವಶಾಸ್ತ್ರೀಯವಾಗಿ ರಾಜ್ಯಶಾಸ್ತ್ರವನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ಅದರ ಆಧಾರದ ಮೇಲೆ ಅದರ ವಿಷಯಗಳು ಸೇರ್ಪಡೆ ಆಗಿವೆ. ಕ್ವೆಶನ್ಸ್ ಆಫ್ ಫ್ಯಾಕ್ಟ್ಸ್ ಆರ್ ಕನ್ಸರ್ನ್ಡ್ ವಿತ್ ವಾಟ್ ಈಸ್ and those dealing with values are concerned with what should be. ಸೊ ಏನನ್ನು ಒಳಗೊಂಡಿದೆ, ಏನನ್ನು ಮಾಡಬೇಕಾಗಿದೆ, ಅಂದರೆ ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಏನನ್ನು ಒಳಗೊಂಡಿದೆ ಮತ್ತು ಏನನ್ನು ಮಾಡಬೇಕಾಗಿದೆ ಎನ್ನುವುದನ್ನೇ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಕರೀಬೋದು. ಅದನ್ನು ಈ ಹಿಂದೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ದ ಕಂಟೆಂಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಫಾಲ್ ಇನ್ ಐದರ್ ಆಫ್ ದೀಸ್ 2 ಬ್ರಾಡ್ ಕ್ಯಾಟಗರೀಸ್. ಸೊ ಈ 2 ವಿಶಾಲವಾದಂಥ ಚಿಂತನೆಯನ್ನು ಒಳಗೊಂಡಿವೆ. ಸೊ ಫೈನಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ವಶನ್, ವಾಟ್ ಆರ್ ದ 4 ಎಲಿಮೆಂಟ್ಸ್ ಆಫ್ ಸ್ಟೇಟ್? ರಾಜ್ಯದ 4 ಮೂಲಾಂಶಗಳು ಯಾವಿದಾವೆ? ಸೊ 4 ಆಪ್ಷನ್ಸ್. ಆಪ್ಷನ್ ಎ, ಪಾಪ್ಯುಲೇಷನ್, ಸೊಸೈಟಿ, ಗವರ್ನಮೆಂಟ್ ಅಂಡ್ ಸಾವರೆಂಟಿ. ಬಿ, ಸಾವರೆಂಟಿ, ಸ್ಟೇಟ್, ಗವರ್ನಮೆಂಟ್, ಪ್ರೆಷರ್ ಗ್ರೂಪ್ಸ್. C, population, territory, government and sovereignty. D option,
political parties, government, election, society. So option is C, population, territory, government, sovereignty. At the international level, nations followed international law is the statement. So true or false? So true. So the statement is true. What do you mean by political theory? Choose the appropriate two of one statement. ರಾಜಕೀಯ ಸಿದ್ಧಾಂತ ಅಂದ್ರೆ ಏನು? ಈ ಕೆಳಗಿನ ಯಾವುದಾದ್ರೂ ಎರಡರಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಆಯ್ಕೆ ಮಾಡಿ. ಎ ಆಪ್ಷನ್, political theory is different perception of thinkers towards society. B option, set of political ideas or thoughts of political thinkers. So option B is the answer. Best set of political ideas or thoughts of political thinkers. Fourth one, what do you mean by state? Choose the appropriate two of one statement. ರಾಜ್ಯ ಎಂದರೇನು? ಕೆಳಗಿನ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಒಂದನ್ನು ಆಯ್ಕೆ ಮಾಡಿ. ಎ ಗ್ರೂಪ್ ಆಫ್ ಪೀಪಲ್ ಆರ್ಗನೈಸ್ ಫಾರ್ ಲಾ ವಿತ್ ಇನ್ ಡಿಫೈನ್ಡ್ ಟೆರಿಟರಿ. ಬಿ ಆಪ್ಷನ್, ಎ ಗ್ರೂಪ್ ಆಫ್ ಪೀಪಲ್ living together in society without following any rules and regulation. So A is the answer. A group of people organized for law within definite territory. So fifth one, government is a, four options is there. A option, political organization. B, social organization. C, cultural organization. D, educational organization. So government is a political organization. So some reading and reference books. ಕೆಲವು ಪುಸ್ತಕಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ. MJ ವಿನೋದ್ ಅಂಡ್ ಮೀನಾ ದೇಶಪಾಂಡೆ, ಕಾಂಟೆಂಪರರಿ ಪೊಲಿಟಿಕಲ್ ಥಿಯರಿ. SK ಕಬೂರಿ, ಪೊಲಿಟಿಕಲ್ ಥಿಯರಿ. AC ಕಪೂರ್, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಅಮಲ್ ರಾಯ್ ಅಂಡ್ ಮೋಹಿತ್ ಭಟ್ಟಾಚಾರ್ಯ, ಪೊಲಿಟಿಕಲ್ ಥಿಯರಿ. ಸೊ ಇದಿಷ್ಟು ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಗೆ ಸಂಬಂಧಿಸಿದಂಥ ಒಂದಷ್ಟು ಚಿಂತನೆಗಳು. ಸೊ ಥ್ಯಾಂಕ್ ಯು, ಧನ್ಯವಾದಗಳು.